ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಕೊಲೆ ನೇಹಾ ಕೊಲೆ ಪ್ರಕರಣ ರಾಜಕೀಯ ತಿರುವನ್ನ ನಿನ್ನೆಯೇ ಪಡೆದಿತ್ತು. ಗೃಹ ಸಚಿವರು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಬಿಜೆಪಿ ತರಾಟೆಗೆ ತೆಗೆದುಕೊಂಡಿತ್ತು. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕೋ ಸಾಧ್ಯತೆ ಇದೆ. ನಿನ್ನೆ ಪರಮೇಶ್ವರ್ ಆಡಿದಂಥ ಮಾತು, ಸೆಕ್ಯೂರಿಟಿ ಕೊಡೋ ಗೃಹ ಸಚಿವರ ಮನೆಗೇನೆ ಇವತ್ತು ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪರಮೇಶ್ವರ್ ಮನೆಗೆ ಭದ್ರತೆ ಒದಗಿಸಲಾಗಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿದೆ ಗೃಹ ಸಚಿವರ ನಿವಾಸ. ಗೃಹ ಸಚಿವರ ನಿವಾಸಕ್ಕೆ ಇವತ್ತು ಒಂದು ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಮನೆಗೆ ಸೆಕ್ಯೂರಿಟಿ ಒದಗಿಸಲಾಗ್ತಾ ಇದೆ. ಅದು ಯಾರ ಮನೆಗೆ? ಗೃಹ ಸಚಿವರ ಮನೆಗೆ. ಇಡೀ ರಾಜ್ಯಕ್ಕೆ ಸೆಕ್ಯೂರಿಟಿ ಕೊಡೋ ಗೃಹ ಸಚಿವರ ಮನೆಗೂ ಇವತ್ತು ಸೆಕ್ಯೂರಿಟಿ ಹಾಕೋ ಅನಿವಾರ್ಯತೆ ಈ ಸರ್ಕಾರದಲ್ಲಿ ಬಂದಿದೆ. ಎಂಥ ಸಂದರ್ಭಗಳೆದುರಾಗಿದೆ ನೋಡಿ. ನೇಹಾ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಹೇಳಿಕೆಯೇ ಅವರಿಗೆ ಈಗ ಇರಿಸು ಮುರಿಸು ಉಂಟು ಮಾಡೋ ಸಾಧ್ಯತೆ ಇದೆ. ತನಿಖೆನೇ ಆಗಿಲ್ಲ. ಆರೋಪಿಯನ್ನು ಹಿಡಿದು ಹುಡುಗಿಯನ್ನ ನಿನ್ನೆಯಷ್ಟೇ ಅವರ ಅಂತ್ಯ ಸಂಸ್ಕಾರ ಮುಗಿಸಿ ಇನ್ನೇನು ಕೆಲವು ಹೊತ್ತಿರುವಂಥ ಸಂದರ್ಭದಲ್ಲೇ ಪರಮೇಶ್ವರ ಆಡಿದಂಥ ಮಾತು ಸ್ವತಃ ಯುವತಿಯ ತಂದೆಯನ್ನು ಕೂಡ ಕೆರಳಿಸಿತ್ತು. ಮಗಳ ಮೇಲೆ ಕಳಂಕ ಹಾಕಬೇಡಿ, ಮಗಳ ಮೇಲೆ ಕಳಂಕ ಹೊರಿಸಬೇಡಿ ಅಂತ ಅವರು ತಂದೆ ಸ್ವತಃ ಕೇಳ್ಕೊಂಡ್ರು. ಹಾಗಾದ್ರೆ ಪರಮೇಶ್ವರ್ ನಿನ್ನೆ ಏನು ಅಂದಿದ್ರು ನೋಡಿ. ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು. ಅದು ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು, ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದ್ದಾರೆ. ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಈ ಘಟನೆಗಳು ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಕಸ್ಮಿಕವಾಗಿ ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಪೊಲೀಸ್ನವರು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅದರಲ್ಲಿ ಯಾವ ಮುಲಾಜು ಇರೋದಿಲ್ಲ. ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು. ಅದು ಏನೊಂದು ಲವ್ ಅಫೇರ್ಸ್. ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ನಾನಾಗಲೇ ಹೇಳ್ತಾ ಇದ್ದಂಗೆ ಇಡೀ ರಾಜ್ಯಕ್ಕೆ ಸೆಕ್ಯೂರಿಟಿ ಕೊಡುವಂಥ ಗೃಹ ಸಚಿವರಿಗೆ ಸೆಕ್ಯೂರಿಟಿ ಕೊಡೋ ಅಗತ್ಯತೆ ಅನಿವಾರ್ಯತೆ ಯಾಕೆ ಬಂತು? ಯಾರು ಮುತ್ತಿಗೆ ಹಾಕ್ತಾರೆ? ಎಲ್ಲಿನ ಇಂಟೆಲಿಜೆನ್ಸ್ ಇದು ವೀರೇಶ್? ಖಂಡಿತ ಪ್ರಣೋತ್, ಏನು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅನ್ನೋ ಒಂದು ಯುವತಿಯ ಒಂದು ಬರ್ಬರವಾಗಿ ಕೊಲೆ ಮಾಡಿರುವಂಥ ವಿಡಿಯೋ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿದಾಡ್ತಾ ಇತ್ತು. ಜೊತೆಗೆ ಇದಕ್ಕೆ ಈಗಾಗಲೇ ಏನು ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಏನು ಆ ಬಿಸಿ ತಟ್ಟಿದೆ. ಜೊತೆಗೆ ಏನು ಈಗಾಗಲೇ ಸದಾಶಿವನಗರದಲ್ಲಿರುವಂಥ ಹೋಮ್ ಮಿನಿಸ್ಟರ್ ಮನೆ, ಅಂದರೆ ಗೃಹ ಸಚಿವರ ಮನೆಯ ಮುಂದೆ ಈಗಾಗಲೇ ಪೊಲೀಸ್ ಒಂದು ಬಂದೋಬಸ್ತು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಬೇರೆ ಆಗಾಗಲೇ ಸದಾಶಿವನಗರ ಆಗಿರ್ಬೋದು, ವೈಲಿ ಕಾವಲು ಸ್ಟೇಷನ್ ಆಗಿರ್ಬೋದು, ಈಗಾಗಲೇ ಪೊಲೀಸರು ಕೂಡ ಏನು ಒಂದು ಪ್ರತಿಭಟನೆ ಅಂದರೆ ABVP ಏನು ವಿದ್ಯಾರ್ಥಿಗಳು ಕೂಡ ಏನು ಒಂದು ಮುತ್ತಿಗೆ ಹಾಕಲು ಒಂದು ಯತ್ನಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಮುತ್ತಿಗೆ ಹಾಕುವಂಥ ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಸ್ಥಳಕ್ಕೆ ಕೂಡ ಈಗಾಗಲೇ ಏನು ABVP ವಿದ್ಯಾರ್ಥಿಗಳು ಬರ್ತಿದ್ದಂತೆ ಎಲ್ಲ ತಡೆಯೋಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಆಗಲೇ ಹೋಮ್ ಮಿನಿಸ್ಟರ್ ಮುಂಭಾಗ ಅಂದರೆ ಮತ್ತು ರಸ್ತೆಯ ಮೂಲಕ ಏನು ಒಂದು 100 ಮೀಟರ್ ಅಷ್ಟು ಕೂಡ ಏನು ಬ್ಯಾರಿಗೇಡ್ ಹಾಕಿ ಒಂದು ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದು KSRP ಮತ್ತು 50ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಯಾವುದೇ ರೀತಿ ಬರದಂತೆ ಕೂಡ ಅವರನ್ನು ತಡೆಯೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಈ ಪ್ರತಿಭಟನೆ ಒಂದು ಹೋಮ್ ಮಿನಿಸ್ಟರ್ ಜೊತೆಗೆ ಮತ್ತು ಬೇರೆ ನಾಯಕರು ಕೂಡ ಇವತ್ತು ರಾಜಭವನಕ್ಕೆ ತೆರಳಿ ಏನು ಒಂದು ಮನವಿ ಕೂಡ ಸಲ್ಲಿಸುವಂಥದ್ದು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಈಗಾಗಲೇ ಏನು ವಿರೋಧ ಪಕ್ಷ ನಾಯಕರು ಕೂಡ ಏನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜಭವನಕ್ಕೆ ಕೂಡ ಇವತ್ತು ಹೋಗಿ ಮನವಿ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಏನು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮತ್ತು ABVPಗಳನ್ನು ಅಲ್ಲೇ ತಡೀಲಿಕ್ಕೆ ಈಗಾಗಲೇ ಎಲ್ಲ ತಡೀಲಿಕ್ಕೆ ಕೂಡ ಈಗಾಗಲೇ ಪೊಲೀಸರು ಕೂಡ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಣೋತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.